ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಹ್ಯಾಪಿ ನ್ಯೂ ಇಯರ್. ಇದೇನು ಮೊನ್ನೆ ನಿನ್ನೆಲ್ಲ ಹೇಳಿದ್ರಲ್ಲ, ದಿನ ಹೇಳ್ತೀರಂತ ಕೇಳಬೇಡಿ. ಕೆಲವರು ಇದು ನಮ್ಮದಲ್ಲ, ನಮಗೆ ಯುಗಾದಿ, ಈಗ ನಾವು ವಿಶ್ ಮಾಡಲ್ಲ ಅಂತಾರಲ್ಲ, ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅನಿಸಿತು. ಈ ಹೊಸ ವರ್ಷದ ದಿನವನ್ನು ಯಾವ ರೀತಿಯಲ್ಲೂ ಆಚರಣೆ ಮಾಡ್ಬೋದು, ಯಾಕಂದರೆ ಇದಕ್ಕೆ ನಮ್ಮದೇನು ಶಾಸ್ತ್ರದಲ್ಲಿ ಏನು ಹೇಳಿಲ್ಲವಾದ್ದರಿಂದ ಈಗ ಆ್ಯಕ್ಚುಲಿ ನಾವು ಹೇಗೆ ಬೇಕಾದರೂ ಆಚರಿಸ್ಬೋದು. ಯುಗಾದಿಗೆ ಹೀಗೆ ಆಚರಣೆ ಮಾಡಬೇಕು ಅಂತ ಶಾಸ್ತ್ರೋಕ್ತವಾಗಿ ಹಬ್ಬ ಮಾಡ್ತೇವೆ. ಮತ್ತು ಅದು ಕೂಡ ಎಲ್ರಿಗೂ ಒಂದೇ ದಿನ ಇರೋದಿಲ್ಲ. ಹಾಗಾದರೆ ಯುಗಾದಿ ಯಾವಾಗ, ಯಾವ ದಿನ ಬರುತ್ತೆ, ನಾವು ಯಾವ ರೀತಿಯಲ್ಲಿ ಯಾವ ತಿಥಿಯಲ್ಲಿ ಹೊಸ ಹಬ್ಬ ಮಾಡ್ತೇವೆ, ಯಾವ ಹಬ್ಬ ಯಾವ ತಿಂಗಳಲ್ಲಿ ಬರುತ್ತೆ, ಆ ತಿಥಿಗಳು ನಕ್ಷತ್ರಗಳು ಯಾವುವು, ನಕ್ಷತ್ರಗಳು ಎಷ್ಟು, ಸಂಕ್ರಾಂತಿಗಳೆಷ್ಟು, ಪಕ್ಷಗಳೆಷ್ಟು, ಮಾಸಗಳು ಯಾವ್ಯಾವು ಹೇಳ್ತೀರಾ? ನಮ್ಮದು ಅಂತ ಹೇಳೋರು ಹಾಗಾದರೆ ಕೋಟಿಗಟ್ಟಲೆ ಜನರು ಮೂರ್ಖರ ಎಂಬ ಪ್ರಶ್ನೆ ಕೂಡ ಬರುತ್ತೆ. ವಿಶ್ ಮಾಡಿದವರಿಗೆ ನೀವು ಕೊಡೋ ಬೆಲೆ ಇಷ್ಟೇನಾ? ನಾ ಘರ್ಕ ನಾ ಘಾಟ್ಕ, ಇದ್ಯಾವುದೂ ಸರಿಯಾಗಿ ಗೊತ್ತಿಲ್ಲ. ನಮ್ಮದು ನಮ್ಮ ಸಮಾಜ, ನಮ್ಮ ದೇವರು, ನಮ್ಮ ಮತ, ನಮ್ಮ ಧರ್ಮ ಅಂತ ಹೇಳುವಾಗ ಅಷ್ಟೇ ಹೇಳೋದಲ್ಲ, ಅದರ ಜೊತೆ ವೇದ ಪುರಾಣ ಇತಿಹಾಸ ಶಾಸ್ತ್ರ ಸಂಪ್ರದಾಯ ಪೂಜೆ ಎಲ್ಲವೂ ತಿಳ್ಕೊಂಡಿರಬೇಕು. ಮತ್ತು ಕೇಕ್ ಕಟ್ ಮಾಡೋದಿಲ್ವ ನೀವು? ಇದು ನಿಮ್ಮ ಅಜ್ಜನ ಕಾಲದಿಂದಲೇ ಬಂದಿದ್ದ ನಮ್ಮ ಸಂಸ್ಕೃತಿ ಅಲ್ಲ ಅಂತ. ಯೂಟ್ಯೂಬ್ ಯಾರ್ದು? ಅವರ ದುಡ್ಡು ನಮಗೆ ಕೊಡುವಾಗ ಬೇಡ ಅಂತೀವ? ಅಟ್ಲೀಸ್ಟ್ ಅವರಿಗಾದರೂ ವಿಶ್ ಮಾಡಬೇಕಲ್ವಾ? ತಿಂಗಳು ಸಂಬಳ ಎಣಿಸ್ತೇವೆ, ಅವರಿಗಂತೂ ಈ ದಿನವೇ ಹೊಸ ವರ್ಷ, ಏನೋ ಒಂದು ಹೇಳಬೇಕು ಅಂತ ಹೇಳೋದಾ? ಹಾಗಾದರೆ ದಿನ ಭಗವದ್ಗೀತೆ ಓದಿ ಫಸ್ಟು, ಸಂಜೆ ಹೊತ್ತು ಭಜನೆ ಮಾಡಿ ಲೈವ್ ಮಾಡಿ ಕೂತ್ಕೊಳ್ಬೇಡಿ, ಹರಟೆ ಹೊಡೆದು ಸೀರಿಯಲ್ ನೋಡಿ ಕೂತ್ಕೊಳ್ಬೇಡಿ. ಇದ್ಯಾವ ಸೀಮೆ ಸಂಸ್ಕೃತಿ ಸಂಸ್ಕಾರ ನಮ್ಮದು? ಮುಂಚೆ ಒಂದು ಸಲ ಹೇಳಿದ್ದೇನೆ ನಾನು, ನಮ್ಮದಲ್ಲ ಅಂದಿದ್ದಕ್ಕೆ. ನಮ್ಮ ರಾಜ್ಯದಲ್ಲಿರುವ ಹಬ್ಬಗಳು, ನಮ್ಮ ದೇಶದಲ್ಲಿರುವ ಹಬ್ಬಗಳು ನಮಗೆ ಗೊತ್ತೇ ಇಲ್ಲ. ಅವರ ತಿಂಡಿ ಡ್ರೆಸ್ಸು ಎಲ್ಲ ಯೂಸ್ ಮಾಡ್ತೇವೆ, ಎಂಜಾಯ್ ಮಾಡ್ತೇವೆ. ಈಗ ಈ ವಿಶ್ ಮಾಡೋ ವಿಷಯದಲ್ಲಿ ಪುನಃ ಹೇಳಬೇಕೆನಿಸಿತು, ಹೇಳಬೇಕಾಗಿ ಬಂತು. ಮತ್ತು ಕೆಲವರು ಆಚರಣೆ ಬಗ್ಗೆ ಬರೀ ವಿಶ್ ಮಾಡ್ಬೋದು, ಆಚರಣೆ ಮಾಡಬಾರ್ದು ಅಂತ ಅಲ್ಲಿ ತನಕ ಬಂದುಬಿಟ್ರು. ಆಚರಣೆ ಯಾಕೆ ಮಾಡಬಾರ್ದು? ಹೊಸ ವರ್ಷ ಅಂತ ಮತ್ತೆ ಯಾಕೆ ಕನ್ಸಿಡರ್ ಮಾಡಿ ವಿಶ್ ಮಾಡ್ತೀರಾ? ಆಚರಣೆ ಅಂದ ತಕ್ಷಣ ಬಾರ್ಗೆ ಹೋಗಿ ಪಬ್ಗೆ ಹೋಗಿ ಕುಡಿದು ಕುಪ್ಪಳಿಸಿ ರಸ್ತೆಯಲ್ಲಿ ಬೀಳೋದಲ್ಲ. ಆದರೂ ಬೇರೆಯವರ ತಲೆ ತಿಂದು ರಕ್ತ ಹೀರೋ ತಿಗಣೆ ಜಿಗಣೆಗಳಂಥ ಜನಗಳಿಗಿಂತ ಇವರೇ ಬೆಟ್ಟರು ಕಣ್ರಿ. ಅವರೇ ಕುಡಿದು ಅವರೇ ಆರೋಗ್ಯ ಹಾಳು ಮಾಡಿಕೊಳ್ತಾರೆ ವಿನಾ ಬೇರೆ ಏನೂ ಕಷ್ಟ ಇಲ್ಲ, ಅದು ಬೇರೆ ವಿಷಯ. ಆದರೂ ಅದೊಂದೇ ರೀತಿ ಆಚರಣೆ ಎಲ್ಲರೂ ಮಾಡೋದಲ್ಲ. ಯುಗಾದಿ ಥರನೇ ಆಚರಣೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಮನೆಯಲ್ಲಿ ಒಳ್ಳೆ ಪೂಜೆ ಮಾಡಿ, ಹಬ್ಬದ ಅಡಿಗೆ ಮಾಡಿ, ಚೆನ್ನಾಗಿ ಊಟ ಮಾಡಿ ದೇವಸ್ಥಾನಕ್ಕೆ ಹೋಗೋರು ಇದ್ದಾರೆ. ಇಲ್ಲ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಾರೆ. ತಿರುಪತಿಗೆ, ಕಾಶಿ, ಮಥುರಾ, ಚಾಮುಂಡಿ ಬೆಟ್ಟ, ಕೊಲ್ಲೂರು ಅಥವಾ ಬೇರೆ ಯಾವುದೋ ದೇವರ ದರ್ಶನ ಪಡೆದರೆ ಒಳ್ಳೆಯದಾಗುತ್ತೆ ಅಂತ ಈ ಥರದವರು ಇರ್ತಾರೆ. ಇದರಲ್ಲಿ ತಪ್ಪೇನು ಬಂತು? ಎಲ್ಲವೂ ಒಳ್ಳೆಯದೇ ಅಲ್ವಾ? ಯುಗಾದಿಯನ್ನು ಹೊಸ ಸಂವತ್ಸರ ಅಂತ ಇನ್ನೂ ಹೆಚ್ಚಿನ ಶಾಸ್ತ್ರ ಸಂಪ್ರದಾಯದ ಜೊತೆ ಆಚರಿಸ್ತೇವೆ. ಇದರಲ್ಲಿ ಚಾಯ್ಸಸ್ ಇದೆ. ಹಾಗಂತ ತಪ್ಪು ಅಂತ ಹೇಳೋ ಮೊದಲು ಯೋಚಿಸಬೇಕಾಗಿದೆ. ಮತ್ತು ಕೆಲವರು ಇರ್ತಾರೆ, ಎಲ್ರಿಗೂ ಇದು ತಪ್ಪು ಅಂತ ಹೇಳಿಬಿಟ್ಟು ಅವರು ಒಳಗೊಳಗೇ ಆಚರಿಸ್ತಾರೆ. ಹೇಗಂತ ಬೇಕಾದರೆ ನಾನು ಹೇಳ್ತೀನಿ. 1ನೇ ತಾರೀಕಿನ ಒಂದು ವಾರ ಮುಂಚೆನೇ ಮನೆ ಕ್ಲೀನ್ ಮಾಡೋದು, ಅಂದರೆ ಡೀಪ್ ಕ್ಲೀನಿಂಗ್ ಎಲ್ಲ ನೀಟಾಗಿ ಇಟ್ಬಿಟ್ಟು ಜನವರಿ 1ನೇ ತಾರೀಕು ಸ್ವೀಟ್ ಮಾಡೋದು, ಹೊಸ ಬಟ್ಟೆ ಹಾಕಿ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಮಾಡ್ತಾರೆ. ಬೇರೆಯವರಿಗೆ ದಾರಿ ತಪ್ಪಿಸೋದು, ಅದು ನಮ್ಮದಲ್ಲ ಅಂತ ಈ ಥರ ಎಲ್ಲ ಮಾಡಿ ಏನು ಸಾಧಿಸ್ತಾರೋ ಗೊತ್ತಿಲ್ಲ. ಮತ್ತು ಕೆಲವರು ಹೇಳ್ತಾರೆ, ಹಳೆದೆಲ್ಲ ಮರೆಯೋಣ, ಇವತ್ತಿನಿಂದ ಹೊಸದಾಗಿ ಶುರು ಮಾಡೋಣ, ಹೊಸದಾಗಿ ಏನಾದರೂ ಮಾಡೋಣ ಇವತ್ತಿನಿಂದ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳುವಾಗ ಒಂದು ವಿಶ್ ಮಾಡಿದರೆ
ತಾತನ ಗಂಟೆಯನ್ನು ಕಳ್ಕೊಳ್ಳೋದು ಇಡೀ ಲೋಕ ಆಚರಿಸ್ತಿದೆ. ನೀವು ಮಾತ್ರ ಮೂಲೆಯಲ್ಲಿ ಕೂತು ನಮ್ದಲ್ಲ ಅಂತ ಸಾಧಿಸೋದಾದರೂ ಏನು? ಸೂರ್ಯಚಂದ್ರರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ನಾನ್ಯಾಕೆ ಅದನ್ನು ನೋಡಿ ಕಲಿಬಾರ್ದು ಅಲ್ವಾ? ವರ್ಷಕ್ಕೆ ಎಷ್ಟೋ ಸಲ ಹೊಸ ವರ್ಷ ನಮಗೆ, ಅದರಲ್ಲಿ ಇದೂ ಒಂದು ಸೇರಿದರೆ ಏನಾಗೋಯ್ತು? ಮಕರ ಸಂಕ್ರಾಂತಿ, ಯುಗಾದಿಯಲ್ಲೂ 2 ರೀತಿ, ಸೌರಮಾನ ಚಾಂದ್ರಮಾನ, ನಂತರ ದೀಪಾವಳಿಗೂ ಹೊಸ ವರ್ಷ ಅಂತ ಹಲವರಿಗೆ ಆಚರಣೆ ಇದೆ. ನವರಾತ್ರಿಗೆ ಹೊಸ ವರ್ಷ ಅಂತ ಹೇಳೋರಿದ್ದಾರೆ. ಇನ್ನೂ ಎಷ್ಟೋ ರೀತಿ ಅವರವರ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಬೇರೆ ಬೇರೆ ದಿನಗಳಲ್ಲಿ ಹೊಸ ವರ್ಷ, ಹೊಸ ಹಬ್ಬ ಅಂತ ಮೊದಲ ದಿನ ಅಂತ ಆಚರಿಸ್ತಾರೆ. ನಾನು ನೋಡಿದಂತೆ ಎಲ್ಲರೂ ವಿಶ್ ಮಾಡ್ತಾರೆ. ಗುರುಗಳು, ಮಠಾಧಿಪತಿಗಳು, ಸ್ವಾಮಿಗಳು, ಭಾಗವತ ಕಥಾವಾಚಕರು ಎಲ್ಲರೂ ಶುಭಾಶಯ ಕೋರಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲ ಅಂತ ಹೇಳಲು ಇದು ವ್ಯಾಲೆಂಟೈನ್ಸ್ ಡೇನ ವಿಶ್ ಮಾಡೋದು, ಸ್ವೀಟ್ ಮಾಡಿ ತಿನ್ನೋದು, ದಿನ ಟೈಮ್ ಇದ್ದರೆ ಶಕ್ತಿ ಇದ್ದೇ ರೀತಿ ಮಾಡ್ತಾ ಇರ್ಬೋದು. ಇವತ್ತು ಯಾವ ದಿನ ಅಂದರೆ ಎಷ್ಟು ಜನ ಪುಷ್ಯ ಮಾಸದ ಷಷ್ಠಿ, ಇವತ್ತು ಕಿರುಷಷ್ಠಿ, ಪೂರ್ವಭಾದ್ರ ನಕ್ಷತ್ರ, ಬೆಳಗ್ಗೆ ವ್ಯತಿಪಾತ, ನಂತರ ವರಿಯಾನ್, ಕೌಲವಕರಣ, ಅಮೃತಗಳಿಗೆ ಇಷ್ಟು, ವಿಷಗಳಿಗೆ ಯಾವಾಗ ಅಂತ ಎಷ್ಟು ಮಂದಿ ಹೇಳ್ತಾರೆ. ಎಲ್ಲರೂ ಜನವರಿ 5ನೇ ತಾರೀಕು ಅಂತಾನೆ ಹೇಳೋದು ತಾನೇ. ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ತಿಥಿ ನಕ್ಷತ್ರ ಕೊಟ್ಟಿದ್ದೀರಾ. ಎಲ್ಲವೂ ವ್ಯಾವಹಾರಿಕವಾಗಿ ಇದೇ ರೀತಿ ನಡೆಯುವಾಗ ನಮ್ಮದಲ್ಲ ಅಂತ ಹೇಗೆ ಆಗುತ್ತೆ? ನ್ಯೂ ಇಯರ್ ವಿಶ್ ಮಾಡದಿದ್ರು ಅದರ ಬಗ್ಗೆ ಮಾತಾಡಿ 8-10 ವಿಡಿಯೋ ಹಾಕಿ ವ್ಯೂಸ್ ಬರಿಸಿದವರು ಇದ್ದಾರೆ. ಹೊಸ ವರ್ಷ ಅಂದರೆ ಬೇಡ, ಮತ್ತು ಅದರ ಮಾತೇಕೆ? ನನಗೆ ಯಾರ ಮೇಲೂ ದ್ವೇಷವಾಗಲಿ ಅಸೂಯೆಯಾಗಲಿ ಇಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸನಾತನ ಧರ್ಮದಲ್ಲಿದ್ದೇವೆ ಅಂದರೆ ಅಲ್ಲಿ ಎಲ್ಲರೂ ಒಂದೇ. ವಸುದೈವ ಕುಟುಂಬಕಂ ಅಂದರೆ ಎಲ್ಲರೂ ಬಂದರು ಪರಮಾತ್ಮ ಅಂತ ಹೇಳಿದ ಮೇಲೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಪರಮಾತ್ಮ ಅಂತ ಅಲ್ಲ, ಎಲ್ರಿಗೂ ಒಬ್ಬರೇ. ಬೇರೆ ಬೇರೆ ರೂಪ ಅವರವರಿಗೆ ಇಷ್ಟ ಆಗೋ ರೂಪದಲ್ಲಿ ಆರಾಧಿಸ್ತಾರೆ, ಪೂಜಿಸ್ತಾರೆ. ನನಗೆ ದೇವರು ಕೊಟ್ಟ ಕೆಲಸವೇ ಸರಿಯಾದ್ದನ್ನು ಹೇಳೋದು, ತಿದ್ದೋದು, ಅವೇಕನಿಂಗ್ ಅವೇರ್ನೆಸ್ ಅಬೌಟ್ ಧರ್ಮ, ಭಕ್ತಿ. ಇನ್ನಾದರೂ ಹೇಳ್ತೀರಾ ಸರಿನಾ ತಪ್ಪಾ ಅಂತ? ಇಷ್ಟೆಲ್ಲ ಕೇಳಿದ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು, ನಮಸ್ಕಾರಗಳು. ರಾಧೆ ರಾಧೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ನೇಹಿತರೆ, ಇದು ಪ್ರತಿ ವರ್ಷವೂ ಬರುವ ಚಿಂತನೆ. ಹಾಗಾಗಿ ಒಂದು ಸ್ಪಷ್ಟೀಕರಣ ನಮ್ಮೆಲ್ಲರ ವಿವೇಚನೆಗೆ ಬಿಟ್ಟಿರುವುದು. ಆದರೂ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು ಹೆಚ್ಚಾಗಿ ರೂಢಿಸಿಕೊಳ್ಳೋದು ಅಗತ್ಯವಾಗಿದೆ. ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ನ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.